Dear students, today we start with the first chapter, electric charges and fields. So in the first class we discuss about a few concepts like electrostatics, electrodynamics, electric charge, types of electric charges and some basic concept. So let us begin with the first concept, electrostatics. Electrostatics. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಶಬ್ದವನ್ನು ಗಮನಿಸೋದಾದರೆ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಅನ್ನೋ ಶಬ್ದ ಎರಡು ಶಬ್ದಗಳಿಂದಾಗಿದೆ. ಫಸ್ಟ್ ಒನ್ ಈಸ್ ಎಲೆಕ್ಟ್ರೋ ಆ್ಯಂಡ್ ಒನ್ ಮೋರ್ ಈಸ್ ಸ್ಟ್ಯಾಟಿಕ್ಸ್. ಸೊ ಈ ಎಲೆಕ್ಟ್ರೋ ಅಂದ್ರೆ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರೋ ಮೀನ್ಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಚಾರ್ಜ್. ಸ್ಟ್ಯಾಟಿಕ್ ಅಂದರೆ ಎಟ್ ರೆಸ್ಟ್ ಸಿಚುವೇಶನ್, ನಿಶ್ಚಲ ಸ್ಥಿತಿ, ರೆಸ್ಟ್. ಸೊ ದಟ್ ಮೀನ್ಸ್ ಹಿಯರ್ ಈ ಟೋಟಲ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಮೀನಿಂಗ್ ಏನಾಗುತ್ತೆ ಅಂದರೆ ಚಾರ್ಜಸ್ ಎಟ್ ರೆಸ್ಟ್, ಚಾರ್ಜ್ ಎಟ್ ರೆಸ್ಟ್ ಅಂತ ಅರ್ಥ. ಸೊ ಟೋಟಲ್ ಡೆಫಿನಿಷನ್ ನೋಡಿದರೆ ವಾಟ್ ವಿಲ್ ಬಿ ದ ಡೆಫಿನಿಷನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ, ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ is a branch of physics which deals with the study of charges at rest. So here you can observe the meaning charges at rest. The electrostatic means it is the charges at rest anta artha. So ee branch, so study of charges at rest, ee branch, this is one of the branch of the physics. This branch is called as electrostatics. So ಈ ಸ್ಟಡಿ ಆಫ್ ಚಾರ್ಜಸ್ ಎಟ್ ರೆಸ್ಟ್ ಅಲ್ಲಿ ನಾವು ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಬೇಸಿಕಲಿ ವಿ ಲರ್ನ್ ಅಬೌಟ್ ಎಲೆಕ್ಟ್ರಿಕ್ ಫೋರ್ಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಎಲೆಕ್ಟ್ರಿಕ್ ಫೋರ್ಸ್. ಸೊ ಅದೇ ರೀತಿಯಾಗಿ ವಿ ಡಿಸ್ಕಸ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನೋಡ್ತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ನೋಡ್ತೀವಿ. ಎಲೆಕ್ಟ್ರಿಕ್ potential ಬಗ್ಗೆ. So like this many things we study in electrostatics. Electric force ಬಗ್ಗೆ, electric field ಬಗ್ಗೆ, electric potential ಬಗ್ಗೆ. So similar many concept also we study in electrostatics. So these all the things comes under electrostatics. So next concept ಗೆ ಬರೋದಾಯ್ತಂದ್ರೆ second one is electrodynamics. So what is electrodynamics? ಸೊ ವಾಟ್ ಈಸ್ ಎಲೆಕ್ಟ್ರೋಡೈನಮಿಕ್ಸ್? ಸೊ ಎಲೆಕ್ಟ್ರೋಡೈನಮಿಕ್ಸ್ ಶಬ್ದವನ್ನು ನೋಡೋಣ ಇವಾಗ. ಎಲೆಕ್ಟ್ರೋಡೈನಮಿಕ್ಸ್ ಅನ್ನೋ ಶಬ್ದ ಟೂ ಪಾರ್ಟ್ಸಲ್ಲಿದೆ, ಇದರಲ್ಲಿ ಕೂಡ ಟೂ ಪಾರ್ಟ್ಸ್. ಸೊ ಎಲೆಕ್ಟ್ರೋ ಆ್ಯಂಡ್ ಡೈನಮಿಕ್ಸ್. ಎಲೆಕ್ಟ್ರೋ ಅಂದರೆ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್. ಡೈನಮಿಕ್ಸ್ ಅಂದರೆ ಮೋಷನ್ಗೆ ಸಂಬಂಧಿಸಿದಂಥ ಒಂದು ಬ್ರಾಂಚ್ ಇದು. ಓಕೆ, ಸೊ ಅಂದರೆ ಚಾರ್ಜಸ್ ಇನ್ ಮೋಷನ್ ಅಥವಾ ಚಾರ್ಜಸ್ ಎಟ್ ಮೋಷನ್ ಅಂತ ಹೇಳ್ಬೋದು. ಸೊ ಎಲೆಕ್ಟ್ರೋಡೈನಮಿಕ್ಸ್ ಅಂದರೆ ಏನಪ್ಪ ಡೆಫಿನೇಷನ್? ಎಲೆಕ್ಟ್ರೋಡೈನಮಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ with the study of charges. ಇಲ್ಲಿ ಕೂಡ ನಾವು ಸ್ಟಡಿ ಆಫ್ ಚಾರ್ಜಸ್ ಮಾಡ್ತೀವಿ. ಇನ್ ಮೋಷನ್, ದ ಡಿಫ್ರೆನ್ಸ್ ಇಸ್ ಹಿಯರ್, ಚಲನೆಯಲ್ಲಿದ್ದಾಗ ನಾವು ಚಾರ್ಜಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇನ್ ಮೋಷನ್, ದಿಸ್ ಈಸ್ ಚಾರ್ಜಸ್ ಇನ್ ಮೋಷನ್. So when charges are in motion,
if we study about some properties of the charges, then it comes under electrodynamics. Okay, so the next concept is electric charge. So ಈ electric charge ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ let us consider a substance or a material. ಯಾವುದಾದರೂ ಒಂದು ವಸ್ತುವನ್ನು ಕನ್ಸಿಡರ್ ಮಾಡೋಣ. ಮಟೀರಿಯಲ್. ಸೊ ಈ ಮಟೀರಿಯಲ್ಗೆ, ಯಾವುದಾದ್ರೂ ಒಂದು ಮಟೀರಿಯಲ್ಗೆ ಕೆಲವೊಂದಿಷ್ಟು ಬೇಸಿಕ್ ಪ್ರಾಪರ್ಟೀಸ್ ಇರ್ತಾವೆ. ವಿ ಹ್ಯಾವ್ ಸಮ್ ಬೇಸಿಕ್ ಪ್ರಾಪರ್ಟೀಸ್ ಫಾರ್ ದ ಮಟೀರಿಯಲ್. ಸೊ ವಾಟ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್? ದ ಪ್ರಾಪರ್ಟೀಸ್ ಲೈಕ್ ಮಾಸ್ ಇರ್ಬೋದು, ದ ಪ್ರಾಪರ್ಟೀಸ್ ಲೈಕ್ ಡೆನ್ಸಿಟಿ ಇರ್ಬೋದು. ಸೊ ಇವೆಲ್ಲವೂ ಕೂಡ ಆ ಮಟೀರಿಯಲ್ನ ಒಂದು ಬೇಸಿಕ್ ಪ್ರಾಪರ್ಟಿ, ಅಂದರೆ ಗುಣಲಕ್ಷಣಗಳು ಆಗಿರ್ತವೆ. ಇವು ಗುಣಲಕ್ಷಣಗಳು. ಅಂದ್ರೆ ಮೂಲಭೂತ ಗುಣಲಕ್ಷಣಗಳು. ಪ್ರತಿಯೊಂದು ಮಟೀರಿಯಲ್ಗೆ ತನ್ನದೇ ಆದಂತಹ ಕೆಲವೊಂದಿಷ್ಟು ಬೇಸಿಕ್ ಪ್ರಾಪರ್ಟಿ ಇರ್ತವೆ. ಈಗ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಕೂಡ ಅಂತಹುದೇ ಒಂದು ಮೂಲಭೂತ ಗುಣಲಕ್ಷಣ ಆರ್ ಬೇಸಿಕ್ ಪ್ರಾಪರ್ಟಿ ಆಗಿದೆ. ಹಾಗಾದ್ರೆ ಈ ಪ್ರಾಪರ್ಟಿಯಿಂದ ಏನಾಗುತ್ತೆ? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಪರ್ಟಿ ಕಾಲ್ಡ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ನಾವು ಒನ್ ಬಾಡಿ ವಿಚ್ ಇಸ್ ಚಾರ್ಜ್ಡ್. ಇದು ಚಾರ್ಜ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. So let us consider this is a body which is already charged. When we bring close to, ಇದನ್ನ ನಾವು ತುಂಬಾ ಸಮೀಪಕ್ಕೆ ಇನ್ನೊಂದು ಚಾರ್ಜ್ಡ್ ಬಾಡಿನ ತಗೊಂಡ್ಬರೋಣ. ಇದರ ಒಂದು ತುಂಬಾ ಸಮೀಪಕ್ಕೆ, ವೆರಿ ಕ್ಲೋಸ್ ಟು another charged body. We are bringing this one very close to another charged body. In this case, what happens? These two will exert some electric force on each other. ಒಂದರ ಮೇಲೆ ಒಂದು ಎಲೆಕ್ಟ್ರಿಕ್ ಫೋರ್ಸ್ ಅನ್ನು ಇವು ಬಲ ಪ್ರಯೋಗಿಸಲ್ಪಡ್ತವೆ ಎಲೆಕ್ಟ್ರಿಕ್ ಫೋರ್ಸ್ ಅನ್ನು. ಇದು ಯಾವ ಕಾರಣದಿಂದಾಗಿ? ಇಟ್ ಈಸ್ ಡ್ಯೂ ಟು ದ ಪ್ರಾಪರ್ಟಿ ಕಾಲ್ಡ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಅನ್ನುವಂಥ ಒಂದು ಪ್ರಾಪರ್ಟಿಯಿಂದಾಗಿ ಈ ರೀತಿಯಾದಂತಹ ಒಂದು ಬಲ ಪ್ರಯೋಗ ಆಗುತ್ತೆ. ಸೊ ಇಂಥ ಒಂದು ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ ಅಂದ್ರೆ, ವಿ ಕಾಲ್ ದಿಸ್ ಒನ್ ಆಸ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ವಾಟ್ ಈಸ್ ದ ಡೆಫಿನೇಷನ್ ಅಂತಂದ್ರೆ, ಎಲೆಕ್ಟ್ರಿಕ್ ಚಾರ್ಜ್ ಈಸ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ದ ಮಟೀರಿಯಲ್, ಬೇಸಿಕ್ ಪ್ರಾಪರ್ಟಿ ಆಫ್ ದ ಮಟೀರಿಯಲ್ because of which it exerts electric force, because of which it exerts electric force when brought close to another charged material. ನೋಡಿ, ಅನದರ್ ಚಾರ್ಜ್ಡ್ ಮಟೀರಿಯಲ್ಗೆ ನಾವು ಕ್ಲೋಸ್ ಆಗಿ ತಗೊಂಡ್ಬಂದಾಗ ಅವಾಗ ಏನಾಗುತ್ತೆ? ಈ ಪ್ರಾಪರ್ಟಿ ಚಾರ್ಜ್ಡ್ ಇರೋದ್ರಿಂದ ಈ ಒಂದು ಗುಣದಿಂದಾಗಿ, ಚಾರ್ಜ್ ಅನ್ನೋ ಒಂದು ಗುಣಲಕ್ಷಣದಿಂದಾಗಿ ಇವು ಒಂದಕ್ಕೊಂದು ಬಲ ಪ್ರಯೋಗಿಸಲ್ಪಡ್ತವೆ. ಒಂದರ ಮೇಲೆ ಒಂದು ಬಲ ಪ್ರಯೋಗ ಆಗುತ್ತೆ, ಇದರ ಮೇಲೆ ಒಂದು ಫೋರ್ಸ್ ಬರುತ್ತೆ. ಸೊ ಅದೇ ರೀತಿಯಾಗಿ ಇದರ ಮೇಲೆ ಕೂಡ ಒಂದು ಫೋರ್ಸ್ ಆಗುತ್ತೆ. ಸೊ ಈ ಒಂದು ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಚಾರ್ಜ್ ಅಂತ ಕರಿತೀವಿ. ದಿಸ್ ಪ್ರಾಪರ್ಟಿ ಇಸ್ ದ ಬೇಸಿಕ್ ಪ್ರಾಪರ್ಟಿ, ಮೂಲಭೂತ ಗುಣಲಕ್ಷಣ ಆಗಿದೆ. ಈ ಕಾರಣದಿಂದಾಗಿ ಇದು ಇನ್ನೊಂದು ಚಾರ್ಜ್ಡ್ ಬಾಡಿ ಮೇಲೆ ಬಲ ಪ್ರಯೋಗ ಮಾಡುತ್ತದೆ. ಯಾವಾಗ ನಾವು ಆ ಒಂದು ಚಾರ್ಜ್ಡ್ ಬಾಡಿಯನ್ನು ಇನ್ನೊಂದು ಚಾರ್ಜ್ಡ್ ಬಾಡಿ ಹತ್ತಿರಕ್ಕೆ ತಗೊಂಡು ಬಂದಾಗ. ಸೊ ಈಗ ನಾವು ಮುಂದೆ ನೋಡೋಣ ಅಂತ. ಈಗ ಟೈಪ್ಸ್ ಆಫ್ ಚಾರ್ಜಸ್ ಅಂದ್ರೆ, ಈಗ ಚಾರ್ಜಸ್ ಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? ಟೈಪ್ಸ್ ಆಫ್ ಚಾರ್ಜಸ್. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಟೈಪ್ಸ್ ಆಫ್ ಚಾರ್ಜಸ್. Types of charges. So we all know that there are two types of charges. The first one is positive charge. ಸೊ ಧನ ವಿದ್ಯುತ್ತಾವೇಶ ಅಂತ ಕರಿತೀವಿ. ಧನ ವಿದ್ಯುದಾವೇಶಗಳು ಫಸ್ಟ್ ಪಾಸಿಟಿವ್ ಚಾರ್ಜ್. ಇನ್ನೊಂದು ಟೈಪ್ ಯಾವುದಪ್ಪ ಅಂದ್ರೆ ನೆಗೆಟಿವ್ ಚಾರ್ಜ್ ಅಂದ್ರೆ ಋಣ ವಿದ್ಯುದಾವೇಶಗಳು ಅಂತ ನಾವಿದಕ್ಕೆ
ಕರಿತೀವಿ. ಧನ ವಿದ್ಯುದಾವೇಶ ಮತ್ತು ಋಣ ವಿದ್ಯುತ್, ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್. ಈ ಕ್ಲಾಸಿಫಿಕೇಶನ್ ಮೊಟ್ಟ ಮೊದಲ ಬಾರಿಗೆ ವರ್ಗೀಕರಣ ಮಾಡಿದ್ದಾರೆ. ಚಾರ್ಜಸ್ ಆರ್ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್, ಪಾಸಿಟಿವ್ ಚಾರ್ಜಸ್ ಅಂಡ್ ನೆಗೆಟಿವ್ ಚಾರ್ಜಸ್ ಅಂತ. ಈ ಒಂದು ವರ್ಗೀಕರಣವನ್ನು ನೀಡಿದವರು ಯಾರಂತ, ಫಸ್ಟ್ ಟೈಮ್ the classification of charges was given by an American scientist called Benjamin Franklin. ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ಲಾಸಿಫಿಕೇಶನ್ ಅನ್ನು ನೀಡಿದನು, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ. ಹಾಗಾದ್ರೆ ಯಾವಾಗ ಒಂದು ಬಾಡಿ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಯಾವಾಗ ಒಂದು ಬಾಡಿ ನೆಗೆಟಿವ್ ಚಾರ್ಜ್ ಆಗುತ್ತೆ ಅಂದ್ರೆ, ಎ ಬಾಡಿ ಕ್ಯಾನ್ ಹ್ಯಾವ್ ಪಾಸಿಟಿವ್ ಚಾರ್ಜ್ ಅಂಡ್ ಇಟ್ ಕ್ಯಾನ್ ಹ್ಯಾವ್ ನೆಗೆಟಿವ್ ಚಾರ್ಜ್. ವೆನ್ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂಡ್ ವೆನ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ವಿ ವಿಲ್ ಸಿ. ಈಗ ಒಂದು ಬಾಡಿಗೆ ಆ ಬಾಡಿ ಯಾವುದೇ ಚಾರ್ಜ್ ಅನ್ನು ಹೊಂದಿರದೇ ಇರಬಹುದು. ಲೆಟ್ ಅಸ್ ಕನ್ಸಿಡರ್ ಎ ಬಾಡಿ ನೌ ಆರ್ ಎ ಮಟೀರಿಯಲ್. ದಿಸ್ ಇಸ್ ಎ ಮಟೀರಿಯಲ್, ವಿ ಹ್ಯಾವ್ ಟೇಕನ್ ಎ ಮಟೀರಿಯಲ್. ನೌ ಇನ್ ಜನರಲ್ ಈ ಮಟೀರಿಯಲ್ ಆಗಿ ಸಾಮಾನ್ಯವಾಗಿ ಇದೊಂದು ನ್ಯೂಟ್ರಲ್ ಬಾಡಿ ಆಗಿರುತ್ತೆ. ನ್ಯೂಟ್ರಲ್ ಬಾಡಿ ಆಗಿರುತ್ತೆ. ವಾಟ್ ಯು ಮೀನ್ ಬೈ ನ್ಯೂಟ್ರಲ್ ಬಾಡಿ? ನ್ಯೂಟ್ರಲ್ ಬಾಡಿ ಅಂದ್ರೆ ಇಟ್ ಈಸ್ ಅನ್ಚಾರ್ಜ್ಡ್ ಅಂತ ಅರ್ಥ. ಇಟ್ ಈಸ್ ಅನ್ಚಾರ್ಜ್ಡ್ ಬಾಡಿ ಅಂದ್ರೆ ಯಾವುದೇ ಚಾರ್ಜ್ ಅನ್ನು ಹೊಂದಿರೋದಿಲ್ಲ, ಅಥವಾ ಇಟ್ ಹ್ಯಾಸ್ ಜೀರೋ ಚಾರ್ಜ್. ಇಟ್ ಹ್ಯಾಸ್ ಜೀರೋ ಚಾರ್ಜ್ ಅಂತ. ಇವೆಲ್ಲವನ್ನು ನಾವು ಸಮಾನಾರ್ಥಕವಾಗಿ ಉಪಯೋಗಿಸ್ತೀವಿ. ನ್ಯೂಟ್ರಲ್ ಬಾಡಿ ಇರ್ಬೋದು, ಅನ್ಚಾರ್ಜ್ಡ್ ಬಾಡಿ ಇರ್ಬೋದು, ಅಥವಾ ಜೀರೋ ಚಾರ್ಜ್ ಅನ್ನು ಹೊಂದಿರಬಹುದು. ಇಟ್ ಡಸಂಟ್ ಮೀನ್ ದಟ್ ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜ್ಡ್ ಪಾರ್ಟಿಕಲ್ ಇದರಲ್ಲಿ ಇರೋದಿಲ್ಲ ಅಂತ ಅಲ್ಲ. ಇಟ್ ಮೇ ಹ್ಯಾವ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ಸೈಡ್ ಇಟ್, ಬಟ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಎಷ್ಟಿದಾವೋ ಅಷ್ಟೇ ಸಂಖ್ಯೆಯಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಲೆಟ್ ಅಸ್ ಕನ್ಸಿಡರ್ ಇಟ್ ಕನ್ಸೈನ್ಸ್ 3 ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. Then the number of charged particles, negatively charged particles, is also 3. Total positive and negative cancel, positive and negative cancel, positive and negative cancel. Total charge ಏನಾಗುತ್ತೆ ಈ ಬಾಡಿದು, ನೆಟ್ ಚಾರ್ಜ್ ಅಥವಾ ಟೋಟಲ್ ಚಾರ್ಜ್ ಅನ್ನೋದು ಈ ಬಾಡಿದು ಏನಾಗುತ್ತೆ, 0 ಆಗುತ್ತೆ. ಇಂಥ ಒಂದು ಬಾಡಿಗೆ ನಾವು ನ್ಯೂಟ್ರಲ್ ಬಾಡಿ ಅಂತ ಕರಿತೀವಿ, ಅಥವಾ ಅನ್ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ, ಅಥವಾ ಜೀರೋ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಈ ನ್ಯೂಟ್ರಲ್ ಬಾಡಿ ಕನ್ಸಿಡರ್ ಮಾಡೋಣ, ಅಂತದ್ದೇ ಒಂದು ನ್ಯೂಟ್ರಲ್ ಬಾಡಿ. ಈ ನ್ಯೂಟ್ರಲ್ ಬಾಡಿಯಿಂದ ಕೆಲವೊಂದಿಷ್ಟು ಪ್ರೋಸೆಸ್ ಇಂದ, ಕೆಲವೊಂದಿಷ್ಟು ಪ್ರೊಸೀಜರ್ ಇಂದ ನಾವೇನ್ ಮಾಡ್ತೀವಿ, ಕೆಲವೊಂದಿಷ್ಟು ಚಾರ್ಜಸ್ ಅನ್ನ ರಿಮೂವ್ ಮಾಡ್ತೀವಿ ಅಥವಾ ಆಡ್ ಮಾಡ್ತೀವಿ. ಇಲ್ಲ ಚಾರ್ಜಸ್ ಅನ್ನ ರಿಮೂವ್ ಮತ್ತು ಆಡ್ ಯಾವ್ದು ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಒಂದು ನ್ಯೂಟ್ರಲ್ ಬಾಡಿಗೆ ನಾವು ಇನ್ನೊಂದು ಬಾಡಿಯಿಂದ ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಬಹುದು. ನಮ್ಗೆಲ್ಲ ಗೊತ್ತಿದೆ ಎಲೆಕ್ಟ್ರಾನ್ ಅನ್ನೋದು ಯಾವುದು ಅಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಇಟ್ ಈಸ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಎಲೆಕ್ಟ್ರಾನ್ ಇಸ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಇರೋದ್ರಿಂದ ಈಗ ಲೆಟ್ ಅಸ್ ಕನ್ಸಿಡರ್ ಇಟ್ಸ್ ಎ ನ್ಯೂಟ್ರಲ್ ಬಾಡಿ. ಅಂದ್ರೆ ಮೊದಲಿಗೆ ಪಾಸಿಟಿವ್ ಚಾರ್ಜಸ್ ಮತ್ತು ನೆಗೆಟಿವ್ ಚಾರ್ಜಸ್ ಸಮಸಂಖ್ಯೆಯಲ್ಲಿ ಇದ್ದಾವೆ. ಇವಾಗ ಒನ್ ಮೋರ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನು ನಾವು ಆಡ್ ಮಾಡೋಣ. ಇದಕ್ಕೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಿದರೆ ಅಂದ್ರೆ ನೆಗೆಟಿವ್ ಚಾರ್ಜ್, ಒನ್ ಮೋರ್ ನೆಗೆಟಿವ್ ಚಾರ್ಜ್ ಇಲ್ಲಿ ಆಡ್ ಆಯಿತು. ವಿ ಆರ್ ನೌ ಆಡಿಂಗ್ ಎಲೆಕ್ಟ್ರಾನ್ಸ್. When we add the electrons to a neutral body, that means here ಮೊದಲಿಗೆ 3 ಪಾಸಿಟಿವ್ ಚಾರ್ಜಸ್ ಇದ್ವು and 3 ಪಾಸಿಟಿವ್ ಚಾರ್ಜಸ್ and 3 ನೆಗೆಟಿವ್ ಚಾರ್ಜಸ್ ಇದ್ವು. ಈಗ ಒನ್ ಮೋರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂದ್ರೆ ಎಲೆಕ್ಟ್ರಾನ್ ಅನ್ನು ನಾವು ಆಡ್ ಮಾಡಿದ್ವಿ, 4 ಆಗಿದ್ದಾವೆ. ಈಗ ಟೋಟಲ್ ಚಾರ್ಜ್ ಏನಾಯ್ತು, ಪ್ಲಸ್ ಮೈನಸ್ ಕ್ಯಾನ್ಸಲ್ 1, ಪ್ಲಸ್ ಮೈನಸ್ ಕ್ಯಾನ್ಸಲ್ 1, ಪ್ಲಸ್ ಮೈನಸ್ ಕ್ಯಾನ್ಸಲ್ 1 ಆಯ್ತು. ಒಂದು ಎಕ್ಸ್ಟ್ರಾ ನೆಗೆಟಿವ್ ಚಾರ್ಜ್ ಉಳಿಯಿತು ಈ ಬಾಡಿಯಲ್ಲಿ. ಹಾಗಾಗಿ ದ ನೆಟ್ ಚಾರ್ಜ್ ಆಫ್ ದ ಬಾಡಿ ಇಸ್ ನಾಟ್ 0 ಹಿಯರ್. ದ ನೆಟ್ ಚಾರ್ಜ್ ಇಸ್ ನೆಗೆಟಿವ್ ಚಾರ್ಜ್ ಆಗುತ್ತೆ. ನೌ ದ ಬಾಡಿ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಹಾಗಾದ್ರೆ ಈ ಬಾಡಿಯನ್ನು ನಾವು ಹೇಗೆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿ ಮಾಡಿದ್ವಿ ಅಂದ್ರೆ ಬೈ ಆಡಿಂಗ್ ದ ಎಲೆಕ್ಟ್ರಾನ್ಸ್. By adding the electrons to a neutral body, the body can be negatively charged.
ಸೊ ಎ ನ್ಯೂಟ್ರಲ್ ಬಾಡಿಯನ್ನು ಹೇಗೆ ನಾವು ನೆಗೆಟಿವ್ ಚಾರ್ಜ್ ಆಗಿ ಪರಿವರ್ತನೆ ಮಾಡಬಹುದಂದ್ರೆ ಬೈ ಆಡಿಂಗ್ ದ ಎಲೆಕ್ಟ್ರಾನ್ಸ್. By adding the electrons, we can convert that neutral body into a negatively charged body. So similarly, positive charge ಮಾಡೋದು ಹೇಗೆ? ಪಾಸಿಟಿವ್ ಚಾರ್ಜ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಅಂತ. ಸೊ ಈಗ ಒಂದು ನ್ಯೂಟ್ರಲ್ ಬಾಡಿ, ಅಗೇನ್ ನ್ಯೂಟ್ರಲ್ ಬಾಡಿಯನ್ನು ಕನ್ಸಿಡರ್ ಮಾಡೋಣ. ಇದೇ ನ್ಯೂಟ್ರಲ್ ಬಾಡಿ because it contains equal number of positive charges and negative charges. So total net charge is 0. It is a neutral body now. So now if I take one electron from this body, ನೋಡ್ರಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿಂದ ಪಾಸಿಟಿವ್ ಚಾರ್ಜ್ ಅನ್ನ ರಿಮೂವ್ ಮಾಡಿಬಿಟ್ರೆ ಅಥವಾ ಪಾಸಿಟಿವ್ ಚಾರ್ಜ್ ಅನ್ನ ಆಡ್ ಮಾಡಿಬಿಟ್ರೆ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ ಅಂತ. ಪಾಸಿಟಿವ್ ಚಾರ್ಜ್ ಅನ್ನು ಆಡ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹೇಗೆ ನಾವು ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಿದೆವು ಅದೇ ರೀತಿ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಥವಾ ಒಂದು ಪ್ರೋಟಾನ್ ಅನ್ನು ಆಡ್ ಮಾಡಬಹುದು ಅಂತ. ನೋ, ಪ್ರೋಟಾನ್ ಅನ್ನ ನಾವು ಆಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ಪ್ರೋಟಾನ್ ಅನ್ನೋದು ಐಸೋಲೇಟೆಡ್ ಆಗಿ ಪ್ರೋಟಾನ್ ಸಿಗೋದಿಲ್ಲ. ವಿ ಕೆನಾಟ್ ಗೆಟ್ ಐಸೋಲೇಟೆಡ್ ಪ್ರೋಟಾನ್. ಇದು ಯಾವಾಗ್ಲೂ ನ್ಯೂಕ್ಲಿಯಸ್ ನಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಒಟ್ಟೊಟ್ಟಿಗೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್ ಇಂದ ಅದು ಬಂಧಿತ ಆಗಿರ್ತದೆ. ಇಟ್ ಈಸ್ ಬೌಂಡೆಡ್ ವಿತ್ ವೆರಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇನ್ ದ ನ್ಯೂಕ್ಲಿಯಸ್. ಇಟ್ ಕೆನಾಟ್ ಬಿ ಸಪರೇಟೆಡ್. ಈ ರೀತಿ ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನ ಒಂದು ಬಾಡಿಗೆ ಆಡ್ ಮಾಡೋಕ್ಕೂ ಅಥವಾ ಅದನ್ನ ರಿಮೂವ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಈಸಿ ಆದ ಪ್ರೊಸೆಸ್ ಅಲ್ಲ. ಸೊ ಹಾಗಾಗಿ ಈಗ ನಾವು ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ರಿಮೂವ್ ಮಾಡಬಹುದು, ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ಆಡ್ ಮಾಡಬಹುದು. ಈಗ ಇದನ್ನ ನಾವು ಯಾವ ರೀತಿ ಪಾಸಿಟಿವ್ಲಿ ಚಾರ್ಜ್ ಮಾಡೋದಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಅನ್ನ ನಾವು ರಿಮೂವ್ ಮಾಡಬಹುದು. ರಿಮೂವಿಂಗ್ ಎಲೆಕ್ಟ್ರಾನ್. ಸೊ ನಾವು ಇಫ್ ಐ ರಿಮೂವ್ ಒನ್ ಎಲೆಕ್ಟ್ರಾನ್ ಹಿಯರ್, ಒನ್ ಎಲೆಕ್ಟ್ರಾನ್ ಅನ್ನು ತೆಗೆದು ಹಾಕ್ಬಿಡೋಣ ಈ ನ್ಯೂಟ್ರಲ್ ಬಾಡಿಯಿಂದ. ನಾವು ಟೋಟಲ್ ಚಾರ್ಜ್ ಏನಾಗುತ್ತೆ ಈ ಬಾಡಿದ ನೋಡಿದ್ರೆ, ಟೋಟಲ್ ಚಾರ್ಜ್ ಆಫ್ ದ ಬಾಡಿ, ಒನ್ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಯ್ತು, ಒನ್ ಪಾಸಿಟಿವ್ ಒನ್ ನೆಗೆಟಿವ್ ಕ್ಯಾನ್ಸಲ್, ಒನ್ ಪಾಸಿಟಿವ್ ಚಾರ್ಜ್ ಎಕ್ಸ್ಟ್ರಾ ಉಳಿತು. ಸೊ ಇಲ್ಲೇನಾಯ್ತು, ನೆಟ್ ಚಾರ್ಜ್ ಆಫ್ ದ ಬಾಡಿ ಈಸ್ ನೌ ಇಟ್ ಈಸ್ ನಾಟ್ 0, ಇಟ್ ಈಸ್ ಪಾಸಿಟಿವ್ ಚಾರ್ಜ್. ಸೊ ಫೈನಲಿ ನಾವ್ ಏನಂತ ಹೇಳ್ಬೋದು, ಈ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದೆ. ಅಂದ್ರೆ ಹೌ ಟು ಪಾಸಿಟಿವ್ಲಿ ಚಾರ್ಜ್ ಎ ಬಾಡಿ, ಹೌ ಟು ಚಾರ್ಜ್ ಎ ಬಾಡಿ ಪಾಸಿಟಿವ್ಲಿ ಚಾರ್ಜ್ ಹೇಗ್ ಮಾಡೋದಂದ್ರೆ ಬೈ ರಿಮೂವಿಂಗ್ ದ ಎಲೆಕ್ಟ್ರಾನ್. By removing the electron, a body becomes positively charged. By adding the electrons, a body becomes negatively charged. So, ಇಲ್ಲಿ ವೆರಿ ಸಿಂಪಲ್. ಬಾಡಿಯನ್ನು ಚಾರ್ಜ್ ಮಾಡೋದು ಹೇಗಂದ್ರೆ ಎಲೆಕ್ಟ್ರಾನ್ ನ ಆಡ್ ಮಾಡಬಹುದು ಅಥವಾ ಎಲೆಕ್ಟ್ರಾನ್ ನ ರಿಮೂವ್ ಮಾಡಬಹುದು. ಎಲೆಕ್ಟ್ರಾನ್ ನ ಆಡ್ ಮಾಡಿದ್ರೆ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ, ಎಲೆಕ್ಟ್ರಾನ್ ನ ರಿಮೂವ್ ಮಾಡಿದ್ರೆ ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಈ ಒಂದು ಪ್ರೊಸೆಸ್ ಇಂದ ಒಂದು ಬಾಡಿಯನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಅನ್ನ ಆಗಿ ಪರಿವರ್ತನೆ ಮಾಡಬಹುದು. ಸೊ ಈಗ ಇಲ್ಲೊಂದು ಪಾಯಿಂಟ್ ಅನ್ನ ನಾವು ಗಮನಿಸಬೇಕು. ಸೊ ಈ ಪ್ರೊಸೆಸ್ ಅಲ್ಲಿ ಈ ಬಾಡಿದ ಮಾಸ್ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಈಸ್ ದೇರ್ ಎನಿಥಿಂಗ್ ದಟ್ ಅಫೆಕ್ಟ್ಸ್ ದ ಮಾಸ್ ಆಫ್ ಎ ಬಾಡಿ ಬೈ ಡೂಯಿಂಗ್ ದಟ್ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್? ಸೊ ಇದನ್ನ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಮಾಡೋದ್ರಿಂದ ಇದರ ಒಂದು ಮಾಸ್ ಅಥವಾ ರಾಶಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಸೊ ನ್ಯೂಟ್ರಲ್ ಬಾಡಿಯಲ್ಲಿ ಮಾಸ್ ಎಷ್ಟಿರ್ತದೋ ನಾವು ಎಲೆಕ್ಟ್ರಾನ್ ಆಡ್ ಮಾಡೋದ್ರಿಂದ ಎಲೆಕ್ಟ್ರಾನ್ಗೆ ಕೆಲವೊಂದಿಷ್ಟು ಮಾಸ್ ಇರುತ್ತೆ. ಈಗ ಆ ಮಾಸ್ ಕೂಡ ಈ ಬಾಡಿಗೆ ಆಡ್ ಆಗುತ್ತೆ, ಈ ಬಾಡಿಗೆ ಆಡ್ ಆಗುತ್ತೆ. ಸೊ ವೆನ್ ಎಲೆಕ್ಟ್ರಾನ್ ಈಸ್ ಆಡೆಡ್ ಟು ದ ಬಾಡಿ, ನ್ಯೂಟ್ರಲ್ ಬಾಡಿ, ದೆನ್ ಇಟ್ಸ್ ಮಾಸ್ ಇನ್ಕ್ರೀಸಸ್. ನೋಡಿ, ಅದು ಬಾಡಿ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ, ಬಟ್ ಅದು ಮಾಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಮಾಸ್ ಇನ್ಕ್ರೀಸಸ್. ಸೊ ಹಿಯರ್ the mass increases. In this case, mass increases. That means here, when the neutral body is negatively charged, when neutral body the negative charge agide andre adara mass nalli increment agutte. Similarly, electron na tegadu hakodrinda ada negative charge positive charge aguttalla, ಎಲೆಕ್ಟ್ರಾನ್ ನ ತೆಗೆದು ಹಾಕೋದ್ರಿಂದ ಅದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ನ ತೆಗೆದು ಹಾಕೋದ್ರಿಂದ ಅದರ ಮಾಸ್ ಡಿಕ್ರೀಸ್ ಆಗುತ್ತೆ. ಮಾಸ್ ಡಿಕ್ರೀಸಸ್, ಇಯರ್ ಡಿಕ್ರೀಸಸ್. ಓಕೆ, ಸೊ ಇನ್ನೊಂದು ಪಾಯಿಂಟ್ ನಾವು ಏನಂತ, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಸೊ ಹೆಸರೇ ಹೇಳುವಾಗೆ ಸಮಥಿಂಗ್, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಮೆಜರ್ಸ್ ದ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರೋ ಮೀನ್ಸ್ ಚಾರ್ಜ್. ಎಲೆಕ್ಟ್ರೋಸ್ಕೋಪ್, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಈ ರೀತಿ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ನೋಡ್ಬೋದು.
Okay, these are the instruments. Okay, like this. Similarly, electroscope andre ಏನಂದ್ರೆ this is an instrument used to measure or sometime detect the charge on a body. Simple. So ಒಂದು ಬಾಡಿ ಚಾರ್ಜ್ ಅನ್ನು ಹೊಂದಿದ್ರೆ ಅದನ್ನ ಡಿಟೆಕ್ಟ್ ಮಾಡಲಿಕ್ಕೆ, ಕಂಡು ಹಿಡಿಯಲಿಕ್ಕೆ, ವೆದರ್ ದ ಬಾಡಿ ಚಾರ್ಜ್ಡ್ ಆರ್ ನಾಟ್, ವಿ ಕ್ಯಾನ್ ಡಿಟೆಕ್ಟ್ ಯೂಸಿಂಗ್ ದಿಸ್ ಎಲೆಕ್ಟ್ರೋಸ್ಕೋಪ್. ಅಥವಾ ಚಾರ್ಜ್ ಎಷ್ಟಿದೆ ಅಂತ ಅಳತೆ ಮಾಡಬಹುದು, ಮೆಜರ್ ಮಾಡಬಹುದು ಒಂದು ಬಾಡಿಗೆ. ಸೊ ಈ ಒಂದು ಡಿವೈಸಸ್ಗೆ ಅಥವಾ ಈ ಒಂದು ಇನ್ಸ್ಟ್ರೂಮೆಂಟ್ಗೆ, an instrument which is used to measure the electric charge or detect the electric charge on a body. ಒಂದು ಬಾಡಿ ಮೇಲೆ ಚಾರ್ಜ್ ಇದೆಯೋ ಇಲ್ಲೋ ಅಂತ ಡಿಟೆಕ್ಟ್ ಮಾಡಲಿಕ್ಕೆ ಅಥವಾ ಮೆಜರ್ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ಯಾವುದಂದ್ರೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಯೂಸಿಂಗ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ವಿ ಕ್ಯಾನ್ ಮೆಜರ್ ಅಂಡ್ ಡಿಟೆಕ್ಟ್ ದ ಚಾರ್ಜ್ ಆನ್ ಎ ಬಾಡಿ. ಡಿಯರ್ ಸ್ಟೂಡೆಂಟ್ಸ್, PUC ವಿದ್ಯಾರ್ಥಿಗಳಿಗಾಗಿ ಸರಳ ಮತ್ತು ಸಂಕ್ಷಿಪ್ತವಾಗಿ ಚಾಪ್ಟರ್ ವೈಸ್ ನೋಟ್ಸ್ ಅನ್ನು ನಾನು ತಯಾರಿಸಿದ್ದೇನೆ. ಇದರಲ್ಲಿ ಪಠ್ಯಕ್ಕೆ ಪೂರಕವಾಗಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳಿರುವುದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ. ಪ್ರತಿ ಚಾಪ್ಟರ್ನಲ್ಲಿ 2 ಭಾಗಗಳಿದ್ದು ಪ್ರತಿಯೊಂದು ಭಾಗವು ಕೇವಲ 10 ರೂಪಾಯಿಗೆ ದೊರೆಯುತ್ತದೆ. ಸಂಪೂರ್ಣ ಚಾಪ್ಟರ್ 20 ರೂಪಾಯಿಗೆ ದೊರೆಯುತ್ತದೆ. ಯಾರಿಗಾದರೂ ಈ ನೋಟ್ಸ್ನ ಸಾಫ್ಟ್ ಕಾಪಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ಇಮೇಲ್ಗೆ ಸಂಪರ್ಕಿಸಬಹುದು.